ಮುಸ್ಲಿಂ ಯುವಕನ ಹಿಂದೆ ಹೋಗಿ ಮಸಣ ಸೇರಿದ ದೀಪಿಕಾ ಸೈನಿ. ಪ್ರೇಮ ವಿವಾಹವಾದ 3 ತಿಂಗಳೊಳಗೆ ಪತ್ನಿಯನ್ನ ಕೊಲೆಗೈದ ಶೋಯಬ್ ಖಾನ್. ಲವ್ ಜಿಹಾದ್ ಕರಾಳತೆಗೆ ಕಾನ್ಪುರದಲ್ಲಿ ಮತ್ತೊಂದು ಹಿಂದೂ ಯುವತಿಯ ಬಲಿ. ಪ್ರೇಮ ವಿವಾಹವಾದ ಕೇವಲ 3 ತಿಂಗಳೊಳಗೆ ಹಿಂದೂ ಮಹಿಳೆಯೊಬ್ಬಳನ್ನ ಆಕೆಯ ಮುಸ್ಲಿಂ ಪತಿ ಹತ್ಯೆ ಮಾಡಿರುವ ಆಘಾತಕಾರಿ ಘಟನೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದಿದೆ. ಸೌರವ್ ದುಬೆ ಎಂದು ಕರೆಯಲ್ಪಡುವ ಶೋಯಬ್ ಖಾನ್ ಜೊತೆ ಕಳೆದ 3 ತಿಂಗಳ ಹಿಂದೆ ಪ್ರೇಮ ವಿವಾಹವಾಗಿದ್ದ ಹಿಂದೂ ಯುವತಿ ದೀಪಿಕಾ ಸೈನಿ ತನ್ನ ಪತಿಯೊಂದಿಗೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು. ಟ್ರಕ್ ಚಾಲಕನಾಗಿದ್ದ ಶೋಯಬ್ ಹೆಚ್ಚಾಗಿ ಕೆಲಸಕ್ಕಾಗಿ ಅಹಮದಾಬಾದ್ನಲ್ಲಿ ಇರುತ್ತಿದ್ದ. ಆದರೆ ಕಳೆದ ಫೆಬ್ರವರಿ 1ರಂದು ಶೋಯಬ್ ಮನೆಗೆ ಮರಳಿದ್ದ. ಮರುದಿನ ಮಧ್ಯಾಹ್ನ ದಂಪತಿಗಳ ನಡುವೆ ಜಗಳ ಪ್ರಾರಂಭವಾಗಿದ್ದು ಕಿರುಚಾಟದ ಸದ್ದು ನೆರೆಹೊರೆಯವರಿಗೂ ಕೇಳಿಸಿದೆ. ಸುಮಾರು ಹೊತ್ತು ಇಬ್ಬರ ನಡುವೆ ವಾಗ್ವಾದ ನಡೆದಿದ್ದು ಇದ್ದಕ್ಕಿದ್ದಂತೆಯೇ ಕಿರುಚಾಟದ ಸದ್ದು ನಿಂತಿದೆ. ಇದರಿಂದ ಅನುಮಾನಗೊಂಡ ಸ್ಥಳೀಯರು ತಕ್ಷಣವೇ ದಂಪತಿಗಳ ಮನೆಗೆ ತೆರಳಿದ್ದು ದೀಪಿಕಾ ಹಾಸಿಗೆಯ ಮೇಲೆ ಪ್ರಜ್ಞಾಹೀನಲಾಗಿ ಬಿದ್ದಿರುವುದನ್ನು ಕಂಡಿದ್ದಾರೆ. ದೀಪಿಕಾಳ ಕುತ್ತಿಗೆಯಲ್ಲಿ ಹಗ್ಗದ ಸ್ಪಷ್ಟ ಗುರುತು ಗೋಚರಿಸಿದ್ದು ದಂಪತಿಗಳ ನಡುವಿನ ಜಗಳ ಅತಿರೇಕಕ್ಕೆ ಹೋದಾಗ ಶೋಯಬ್ ದೀಪಿಕಾಳನ್ನ ಹತ್ಯೆ ಮಾಡಿರುವುದು ಸ್ಪಷ್ಟವಾಗಿದೆ. ಕೂಡಲೇ ಸ್ಥಳೀಯರು ದೀಪಿಕಾಳ ತಾಯಿಗೆ ಮಾಹಿತಿ ನೀಡಿದ್ದು ಕುಟುಂಬಸ್ಥರೊಂದಿಗೆ ಸ್ಥಳಕ್ಕೆ ಧಾವಿಸಿದ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆದರೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲಿಸುವಷ್ಟರಲ್ಲಿ ಆರೋಪಿ ಶೋಯಬ್ ಮನೆಯಿಂದ ಪರಾರಿಯಾಗಿದ್ದಾನೆ. ಪೊಲೀಸರು ಮತ್ತು ವಿಧಿವಿಜ್ಞಾನ ತಂಡ ಸ್ಥಳದಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ. ದೀಪಿಕಾ ಅವರ ತಾಯಿ ಶೋಯಬ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಮತ್ತು ಕೊಲೆ ಆರೋಪ ಹೊರಿಸಿದ್ದು ಮರಣೋತ್ತರ ಪರೀಕ್ಷೆಯ ವರದಿಯ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ.